ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಸಂದೇಶದ ಶಿರೋನಾಮೆ ಧೈರ್ಯವು ನಮಗುಂಟು ಎಂಬುದಾಗಿ. ಈ ಧೈರ್ಯ ಯಾವಾಗ ನಮಗೆ ಬರುತ್ತದೆ ಎಂಬುದಾಗಿ ನಾವು ನೋಡುವಾಗ ನಾವು ಯೇಸು ಕ್ರಿಸ್ತನ ಚಿತ್ತಾನುಸಾರವಾಗಿ ನಾವು ಏನನ್ನು ಬೇಡಿಕೊಳ್ಳುತ್ತೇವೋ ಅದನ್ನು ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನಾವು ನಂಬುವಾಗ ಈ ಧೈರ್ಯ ನನಗೆ ಬರುವಂತದಾಗಿದೆ. ನಾವು ಯೇಸು ಕ್ರಿಸ್ತನ ಚಿತ್ತಾನುಸಾರವಾಗಿ ಬೇಡಿಕೊಳ್ಳುವುದು ಹೇಗೆ, ಆತನ ಚಿತ್ತ ಏನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ ನಾವು ಪರಿಶುದ್ಧರಾಗಿರುವಂತವರಾಗಬೇಕು, ನಾವು ನೀತಿವಂತರಾಗಬೇಕು, ನಾವು ಕ್ಷಮಿಸುವಂತವರಾಗಬೇಕು, ನಾವು ಅನ್ಯೋನ್ಯತೆಯಲ್ಲಿರುವಂತವರಾಗಬೇಕು. ನಾವು ನಮಗೆ ಯಾರಾದರೂ ನೋಯಿಸುವಾಗ, ನಮ್ಮನ್ನು ಅವರು ನಿಂದಿಸುವಾಗ ನಾವು ಅವರನ್ನು ಆಶೀರ್ವದಿಸುವಂತವರಾಗಬೇಕು. ಮತ್ತು ನಾವು ಪ್ರಾರ್ಥಿಸುವಾಗ ನಾನು ಹೊಂದಿಕೊಂಡಿದ್ದೇನೆ, ನಾನು ಏನನ್ನು ಬೇಡಿಕೊಳ್ಳುತ್ತಾ ಇದ್ದೇನೋ ಪ್ರಾರ್ಥನೆಯಲ್ಲಿ ಅದನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನಾನು ನಂಬುವಂತವನಾಗಬೇಕು. ಆವಾಗ ನನಗೆ ಧೈರ್ಯ ಬರುವಂತದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಅನೇಕ ಬಾರಿ ಪ್ರಾರ್ಥನೆಗಳನ್ನು ಮಾಡಿದ್ದೇವೆ, ವಿಜ್ಞಾಪನೆಗಳನ್ನು ಮಾಡಿದ್ದೇವೆ. ಆದಾಗಲೂ ಕೂಡ ನಾನು ಪ್ರಾರ್ಥನೆ ಮಾಡಿ ಉತ್ತರ ಹೊಂದಿಕೊಳ್ಳದೆ ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ ಅದು ನನ್ನ ತಪ್ಪಾಗಿದೆ. ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವುದು ಅದು ನನ್ನ ತಪ್ಪಾಗಿದೆ. ನಾನು ಯೇಸು ಕ್ರಿಸ್ತನ ಚಿತ್ತಾನುಸಾರವಾಗಿ ಪ್ರಾರ್ಥನೆಯನ್ನು ಮಾಡಲಿಲ್ಲ. ನಾನು ಪ್ರಾರ್ಥನೆ ಮಾಡುವಾಗ ನಂಬಿಕೆಯನ್ನು ನಾನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ನಂಬಿಕೆ ಇಡಲಿಲ್ಲ. ನಾನು ಪರಿಶುದ್ಧನಾಗಿ ಪ್ರಾರ್ಥನೆ ಮಾಡಲಿಲ್ಲ. ಮನಸ್ತಾಪಗಳು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ದೇನೆ. ಅನೇಕ ರೀತಿಯಾದಂತಹ ವೈಮನಸ್ಸುಗಳು ನಮ್ಮಲ್ಲಿ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ವಿಷಯವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ ನಾನು ಪರಿಶುದ್ಧನಾಗಬೇಕು, ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಬಾರದು, ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ನೀತಿವಂತರಾಗಿದ್ದುಕೊಂಡು ನಂಬಿಕೆಯಿಂದ ಅನ್ಯೋನ್ಯತೆಯಲ್ಲಿ ನಮಗೆ ತಪ್ಪು ಮಾಡುವವರನ್ನು ಕ್ಷಮಿಸುತ್ತಾ ಆಶೀರ್ವದಿಸುತ್ತಾ ನಾನು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಳ್ತಾ ಇದ್ದೇನೋ ಅದನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನಂಬಿಕೆಯಿಂದ ನಾವು ಪ್ರಾರ್ಥಿಸುವಾಗ ಅದು ಯೇಸು ಕ್ರಿಸ್ತನ ಚಿತ್ತವಾಗಿದೆ. ನಾನು ಏನು ಪ್ರಾರ್ಥನೆಯಲ್ಲಿ ಕೇಳ್ತಾ ಇದ್ದೇನೋ ಅದೆಲ್ಲವೂ ಕೂಡ ನಾನು ಹೊಂದಿಕೊಳ್ತಾ ಇದ್ದೇನೆ. ಈ ಸಮಯದಲ್ಲಿ ಸುಂದರ ಸಮಯವಾಗಿದೆ. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ನೋಡುವಾಗ ತಪ್ಪು ನನ್ನಲ್ಲೇ ಇದೆ. ಯೇಸು ಕ್ರಿಸ್ತನ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ, ಆಲಿಸ್ತಾ ಇದ್ದಾನೆ. ನನ್ನ ಮಗನು ನನ್ನ ಮಗಳು ನನ್ನಲ್ಲಿ ಕೇಳಿಕೊಳ್ತಾ ಇದ್ದಾರೆ. ನಾನು ಅವರಿಗೆ ಪ್ರಾರ್ಥನೆಗೆ ಉತ್ತರವನ್ನು ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಕಾಯ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪರಿಶುದ್ಧರಾಗಬೇಕು, ನೀತಿವಂತರಾಗಬೇಕು, ನಂಬಿಕೆಯಲ್ಲಿ ಜೀವಿಸಬೇಕು, ಸಹೋದರರ ಅನ್ಯೋನ್ಯತೆಯಲ್ಲಿರಬೇಕು, ಅನೇಕ ಜನರಿಗೆ ಆಶೀರ್ವಾದವಾಗಿರಬೇಕೆಂಬುದಾಗಿ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ಆತನ ರಕ್ತವನ್ನು ಸುರಿಸಿ ನಮ್ಮೆಲ್ಲ ಪಾಪಗಳನ್ನು ತೆಗೆದುಹಾಕಿ, ನಮ್ಮ ಕತ್ತಲೆ ಜೀವಿತವನ್ನು ತೆಗೆದುಹಾಕಿ, ನಾಶದ ಮಾರ್ಗವನ್ನು ತೆಗೆದುಹಾಕಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ನಮ್ಮನ್ನು ಸಹೋದರರ ಅನ್ಯೋನ್ಯತೆಯಲ್ಲಿ ಸೇರಿಸಿದ್ದಾನೆ. ನಮ್ಮನ್ನು ಕ್ಷಮಿಸುವಂತ ಮನಸ್ಸು ಕೊಟ್ಟಿದ್ದಾನೆ. ನಮ್ಮಲ್ಲಿ ಪರಿಶುದ್ಧತೆಯನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಕೊಟ್ಟಿದ್ದಾನೆ. ಆತನು ಕೊಟ್ಟಂತ ಎಲ್ಲ ಕೃಪೆಯನ್ನು, ಆತನ ಚಿತ್ತವನ್ನು ನಾವು ಮರೆತು ಈ ಲೋಕದ ಆಸೆಗಳಾಗಿ ಜೀವಿಸುತ್ತಾ ಯೇಸು ಕ್ರಿಸ್ತನ ಚಿತ್ತ ಇಲ್ಲದ ಹಾಗೆ ನಾವು ಪ್ರಾರ್ಥನೆ ಮಾಡುತ್ತಾ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ಅನೇಕ ಬಾರಿ ನೊಂದುಕೊಳ್ಳುತ್ತಾ ನಾವು ಮುಂದೆ ಹೋಗುತ್ತಾ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಮಗನೇ ಮಗಳೇ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದ್ರೆ ಮೊದಲನೇದಾಗಿ
ಯೇಸು ಕ್ರಿಸ್ತನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ಅಳವಡಿಸಿಕೊಂಡು ನಾವು ಜೀವಿಸುವಂತವರಾಗಬೇಕು. ನಾನು ಏನನ್ನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತಾ ಇದ್ದೇನೋ ಅದನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನನ್ನ ನಂಬುವಂತವರಾಗಬೇಕು. ಪರಿಶುದ್ಧತೆ ಇರಬೇಕು. ನಮಗೆ ಯಾರಾದರೂ ತಪ್ಪು ಮಾಡುವಾಗ ನಾವು ಕ್ಷಮಿಸುವಂತವರಾಗಬೇಕು. ಆವಾಗ ಯೇಸು ಕ್ರಿಸ್ತನಲ್ಲಿ ನಾವು ಏನೇನು ಪ್ರಾರ್ಥನೆಗಳು ಮಾಡ್ತೇವೋ, ವಿಜ್ಞಾಪನೆಗಳು ಮಾಡ್ತೇವೋ, ಅದೆಲ್ಲವೂ ಕೂಡ ನಾವು ಹೊಂದಿಕೊಳ್ಳುತ್ತೇವೆ. ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಯಾಕೆ ಆಶೀರ್ವಾದ ಕಾಣ್ತಾ ಇಲ್ಲ, ನಮ್ಮ ಜೀವಿತ ಯಾಕೆ ಅಭಿವೃದ್ಧಿ ಹೊಂದುತ್ತಾ ಇಲ್ಲ, ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಯಾಕೆ ಶಾಂತಿ ಸಮಾಧಾನ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಐಕ್ಯತೆ ಇಲ್ಲ, ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ. ಆ ವಿಷಯವಾಗಿ ನಮ್ಮ ಕುಟುಂಬದಲ್ಲಿ ಅಸಮಾಧಾನ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯ ಸುಂದರ ಸಮಯವಾಗಿದೆ. ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ನಾವು ಏನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೋ ಅದು ಯೇಸು ಕ್ರಿಸ್ತನ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುತ್ತ ಆ ಪ್ರಾರ್ಥನೆಯಲ್ಲಿ ನಾವು ಧೈರ್ಯವಾಗಿದ್ದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗ್ತದೆ. ನಾವು ಅಷ್ಟೇ ಪ್ರಾರ್ಥನೆ ಮಾಡಿಕೊಂಡು ಅನೇಕ ಆಶೀರ್ವಾದ ಹೊಂದಿಕೊಂಡು ಜೀವಿಸಿದ ಹಾಗೆ ಇನ್ನು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇಲ್ಲವೋ, ಇನ್ನು ಯಾರೆಲ್ಲ ತಮ್ಮದೇ ಆದಂತ ಜೀವಿತವನ್ನು ಜೀವಿಸುತ್ತಾ ಅನೇಕ ಬಾಧೆಗೆ ಒಳಗಾಗಿ, ನೋವಿಗೆ ಒಳಗಾಗಿ ಜೀವಿಸ್ತಾ ಇದ್ರು, ಆ ಎಲ್ಲ ಮಕ್ಕಳಿಗೆ ನೀವು ಯೇಸು ಕ್ರಿಸ್ತನ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಾಗ, ನೀನು ಪ್ರಾರ್ಥನೆ ವಿಜ್ಞಾಪನೆ ಬೇಡಿಕೊಳ್ಳುವಾಗ ಯೇಸು ಕ್ರಿಸ್ತನು ಅನುಗ್ರಹಿಸುತ್ತಾನೆ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿಸಿ ಹೇಳುವಂತವರಾಗ್ತದೆ. ಎಲ್ಲರೂ ನಾವು ಪ್ರಾರ್ಥನೆಗೆ ಉತ್ತರವನ್ನು ಹೊಂದಿಕೊಂಡು ಧೈರ್ಯವಾಗಿ ಜೀವಿಸುತ್ತ ಈ ಲೋಕದಲ್ಲಿ ಜೀವಿಸುವಂತವರಾಗ್ತದೆ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.